ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಇವತ್ತು ಶಿವಯೋಗ ನಾವೆಲ್ಲರೂ ಬಂದಿದ್ದೇ ಶಿವಯೋಗದ ಸಲುವಾಗಿ. ಹೆಣ್ಣಿಗಾಗಿ ಬಂದಾತನಲ್ಲ, ಹೊನ್ನಿಗಾಗಿ ಬಂದಾತನಲ್ಲ, ಮಣ್ಣಿಗಾಗಿ ಬಂದಾತನಲ್ಲ ನಮ್ಮ ಶರಣನು. ಯಾವ್ದರದೋ ಸರಿಯಾಗಿ ಬಂದು ಏನೋ ಮಾಡ್ಲಕ್ಕೆ ಚಾಲು ಮಾಡಿದೆ. ಅವನು ಹೊಟ್ಟೆಯಾಗಿದ್ದಾಗೆ ಮಾತು ಕೊಟ್ಟು ಬಂದಿದ್ದೆ. ಅವನು ನಮ್ಮ ಲೆಂಗ್ಟಿ ಕರಬಸಪ್ಪನವರು ಭಾಳ ಶಾಣೆಯವರು, ಪದ್ಯ ಬರೆದ್ರವ್ರು, ಆಶು ಕವಿಯವರು. ಮಾಡ್ರಿ ಭಕ್ತಿ ಪಡೀರಿ ಮುಕ್ತಿ, ನುಡಿದಂತೆ ನಡೆಯಿರಣ್ಣ, ಮಾಡ್ರಿ ಭಕ್ತಿ ಪಡೀರಿ ಮುಕ್ತಿ. ನುಡಿದಂತೆ ನಡೆಯಿರಣ್ಣ, ಭಕ್ತಿ ಮಾಡ್ರಿ ಅಂತಾರೆ. ನುಡಿದಂತೆ ಅಂದ್ರೆ ಎಲ್ಲಿ ನುಡಿದಂತೆ? ನೀ ಅವನು ಹೊಟ್ಟೆಯಾಗಿದ್ದಾಗ ಪರಮಾತ್ಮನಿಗೆ ಮಾತು ಕೊಟ್ಟು ಬಂದಿದೆ. ತಾಯಿಯ ಗರ್ಭದೊಳು ನಾನಿರ್ದ ವೇಳೆಗಳಲ್ಲಿ ಹೇಯದ ಅತಿ ಬಾಧೆಗೆ ಮನಂನಂದು ಪೇಸುದಿಯ ಪೇಯವನ್ನು ಬಿಟ್ಟು ಏತಕ್ಕಿಂತ ಹೊರಮುಟ್ಟಿರುವೆ. ಆಯುಷ ಮಿಹುದರೊಳಗಾಗಿ ಕಾಯಜ ವಿರೋಧಿ ಗುರುಶಂಭುಲಿಂಗನನ್ನು ಒಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆನ್ನದು. ಈ ಮಾತು ಎಲ್ಲಿಂದ ಹೇಳ್ಯಾರ ಅಂದ್ರೆ ಗರುಡ ಪುರಾಣದಾಗಿನ ಶ್ಲೋಕ ಹೆಂಗದ ಹಂಗೆ ಕನ್ನಡಕ್ಕೆ ಅನುವಾದ ಮಾಡಿ ನಿಜಗುಂಡಿರ್ತಾರೆ. ನೆನೆಯುವುದು ಅನ್ನೋದೇನೋದಯ ಕಾಲದ ಎಚ್ಚರಿಕೆಗಳು. ಜೀವ ಸಂಬೋಧನಾ ಸ್ಥಳದ ಪ್ರಥಮ ಪದ್ಯದೊಳಗ ಗರುಡ ಪುರಾಣದ ಮುಖ್ಯ ವಿಷಯ ಒಂದೇ ನುಡಿದಾಗ ಬರೆದಾರ ನಿಜ್ಕೊಂಡು. ಅವರು ಒಂದು ನುಡಿದಾಗ ಬರೆದಿದ್ದು ನಮ್ಮ ಲೆಂಗ್ಟಿ ಕರಬಸಪ್ಪನವರು ಒಂದೇ ಮಾತಿನಾಗ ಹೇಳ್ತಾರೆ. ನಿನ್ನ ನೆನಪು ಹೋಗ್ಯಾರ, ನೀ ಮಾತು ಕೊಟ್ಟು ಮರೀತಿ, ನಿನ್ನ ಗುಣ ಚಂದಿಲ್ಲ, ನೀ ಆಡ್ತೊಂದು ನಡೀತೊಂದು, ನೀನು ನೆನಪಿಡಂಗಿಲ್ಲ. ಮಾತು ಕೊಟ್ಟು ಮರಿತೀನಿ, ನೆನಪಿಡಂಗಿಲ್ಲ. ಮಾತು ಕೊಟ್ಟು ಮರ್ತವನಿ ಕೃತಜ್ಞ ಅಂತ ಕರೀತಾರ. ಅವನ ಗತಿ ಏನಾಯ್ತದ ಅಂದ್ರೆ ಶಾಸ್ತ್ರದೊಳಗೆ ಅವನಿಗೆ ನರಕ ಆಯ್ತದ ಅಂತ ಬರ್ತಾರ. ಅಂಧೇನ ತಮಸಾವೃತಂ ಲೋಕಂ ಯಜೇನ ವೇದಿ ಅತಸತ್ಯ ಮಸ್ತಿ. ಉಪನಿಷತ್ತಿನೊಳಗೆ ಹೇಳಿದ್ರು, ನೀ ಈಗ ಮಾಡಿದಿ ನಿನ್ನ ಜನ್ಮ ಧನ್ಯ ಆಗ್ತದೆ, ಈಗ ತಿಳಿ ನಿನ್ನ ಜನ್ಮ ಧನ್ಯ ಆಗ್ತದೆ, ಈಗ ತಿಳಿಯಲು ಹೋದಿ ಅಂದ್ರೆ ಮುಂದೆ ನರಕ ಅದ ನಿನಗೆ. ಅದರ ಸಲುವಾಗಿ ಹೇಳಿದ್ರು, ಅವನು ಹೊಟ್ಟೆಯಾಗಿದ್ದಾಗ 9ನೇ ತಿಂಗಳದೊಳಗ ಅಥವಾ 8ನೇ ತಿಂಗಳದೊಳಗ ಕೂಸಿಗೆ ತ್ರಿಕಾಲ ಜ್ಞಾನ ಆಗ್ತದಂತ. ಆ ಸಮಯದೊಳಗಂತದ ಈ ಕುಂಬಿ ಪಾಕ ನರಕಕ್ಕೆ ನಾ ಯಾಕೆ ಬಂದ, ಕಾರಣ ಏನು? ಕುಕ್ಕುಟಾಸನದೊಳಗೆ ನಾ ಯಾಕೆ ಇಲ್ಲಿ ಕುಂತ, ನನ್ನ ಗತಿ ಏನು? ಹಿಂದಿನ ಕರ್ಮನ ಗೊತ್ತಾಗ್ತದ, ಮುಂದೆ ಯಾವ ಮನೆ ಹುಟ್ಲತ್ತದ ಗೊತ್ತಾಗ್ತದ, ಹೆಂಗ ಬೆಳಿತಾನ ಗೊತ್ತಾಗ್ತದ, ಎಂತ ಹೆಂಡ್ರ ಮಕ್ಕಳು ಆಗ್ತಾವ ಗೊತ್ತಾಗ್ತದ, ಎಂತ ಗಂಡ ಸಿಗ್ತಾನ ಅನ್ನೋದು ಗೊತ್ತಾಯ್ತದ, ಎಷ್ಟು ರೊಕ್ಕ ಗಳಿಸ್ತೀನಿ, ಎಷ್ಟು ದರಿದ್ರತನ ಬರ್ತದ, ಎಷ್ಟು ಮಾನ ಅಪಮಾನಗಳಾಗ್ತಾವ, ಎಷ್ಟು ತ್ರಾಸ ಆಗ್ತಾವ ಎಲ್ಲ ಗೊತ್ತಾಗ್ತದಂತ. ಹುಟ್ಟಿ ಬಂದ ಮ್ಯಾಲ ಪ್ರಪಂಚದೊಳಗೆ ಎಷ್ಟು ಫಜಿತಿ ಆಯ್ತದಂತ ಗೊತ್ತಾಗಿ ಹೊರಗೆ ಬರಬಾರ್ದಂತಾರ. ಮತ್ತೆ ಕ್ಷಣದೊಳಗೆ ವಿಚಾರ ಬರ್ತದಂತ. ಮಲಮೂತ್ರದೊಳಗೆ ತೇಲಾಡ್ತಿರ್ತೇನಲ್ಲ, ಶಂಕರಾಚಾರ್ಯರು ಬರೀತಾರೆ. ಇಲ್ಲಿರೋದು ಬೇಡ, ಅಲ್ಲಿರ್ಬೇಕಂದ್ರೆ ವ್ಯವಸ್ಥೆ ಇಲ್ಲ, ಹೊರಗೆ ಬಂದ್ರೆ ಫಜಿತಿ ಇಲ್ಲ, ಹೆಂಗೆ ಮಾಡೋದು? ಕೊನೆಗಂದ ಇಲ್ಲಿಗೆ ಬರ್ಲಾಕ ಈ ಫಜಿತಿಗೆ ಕಾರಣ ಏನು? ಹುಡುಕೋರಿಗೆ ಎಲ್ಲ ಸಿಗ್ತಾನೆ, ಹುಡುಕಲ್ದವ್ರಿಗೆ ಏನು ಸಿಗಂಗಿಲ್ಲ. ಇಲ್ಲಿ ಯಾಕೆ ಬಂದ, ಏನು ತಪ್ಪು ಮಾಡೀನಿ? ಅದಕ್ಕೊಂದು ಶಂಕರಾಚಾರ್ಯರು ಶಿವಪರಾಧ ಕ್ಷಮಾಪನ ಸ್ತೋತ್ರ ಅಂತ ಒಂದು ದೊಡ್ಡ ಪದ್ಯನೇ ಬರ್ತಾರೆ, ಒಂದು ಸ್ತೋತ್ರನೇ ಮಾಡ್ಯಾರ ಶಂಕರಾಚಾರ್ಯರು. ಆಗ ಗೊತ್ತಾಯ್ತು ಏನಂತ, ತಾಯಿ ಗರ್ಭಕ್ಕೆ ಬರಲಿಕ್ಕೆ ಕಾರಣ ಏನು ಅಂದ್ರೆ ಗೊತ್ತಾಯ್ತು. ಏನು ಅಂದ್ರೆ ಭವಬಂಧ ಭವಪಾಶ ಬಂದ ಕಾರಣವೇನೆಂಬೆನಯ್ಯ, ಹಿಂದನ ಜನ್ಮದಲ್ಲಿ ಲಿಂಗವ ಮರೆದನಾಗಿ ಹಿಂದನ ಸಿರಿಯಲ್ಲಿ ಜಂಗಮವ ಜರಿದನಾಗಿ. ಬಸವಣ್ಣನವ್ರು ಹೇಳಿದ್ರು, ಅವನು ಹೊಟ್ಟೆಗೆ ಜೀವ ಯಾಕೆ ಬರ್ತಾನೆ ಶರೀರ ತಗೊಂಡು ಅಂದ್ರೆ ಹಿಂದಿನ ಜನ್ಮದ ಕರ್ಮ ಅವನಿಗೆ ತಾಯಿ ಗರ್ಭಕ್ಕೆ ತಂದಾರ. ಅಲ್ಲಿಂದ ಪ್ರಪಂಚಕ್ಕೆ ತರ್ತಾರೆ, ಪ್ರಪಂಚಕ್ಕೆ ತಂದು ಬೆಳೆಸ್ತಾರೆ, ಬೆಳೆಸಿ ಉಳಿಸ್ತಾರೆ, ಫಜಿತಿ ಮಾಡ್ತಾರೆ. ಭಾಳ ಮಂದಿ ಅನ್ನೋದು ಕೇಳಿರ್ಬೇಕು ನೀವು, ನಾ ಹಾಗೆ ಸತ್ತು ಹೋಗಲು ಹೋದ್ರಿ, ಬೇಮಾರಿ ಬಂದಿತ್ತು, ಆರಾಮ್ ತಪ್ಪಿತ್ತು, ಎಲ್ಲನೇ ಇತ್ತು, ನಾ ಸುಮ್ಮನೆ ಉಳ್ದ, ಈ ಕರ್ಮ ನನ್ನ ಕಣ್ಣಿಗೆ ಇನ್ನ ಮುಂದೆ ಏನೇನು ನೋಡೋದದ. ಈ ಮಾತು ಕೇಳಿರಲ್ಲ, ಯಾರ್ದಾರ ಬಾಯ ಕೇಳಿರ್ಬೇಕಲ್ಲ ನೀವು. ಅಂತೀರಿ ಈ ಮಾತು ಏನಂತದ, ನಾ ಇರೋದಕ್ಕಿಂತ ನಾ ಸಾಯೋದೇ ಚಂದ. ಖರೆ ಇದು ಏನೇನ ನಾನು ಕಣ್ಣು ಮುಂದೆ ಹಿನ ಏನೇನು ನೋಡೋದದನು, ಎಟ್ಟೆಟ ನಾನು ಅನುಭವಿಸೋದನು, ಯಾರ್ಯಾರ ಕೈಲಿ ಏಟು ಉಳಿಸ್ಕೊಂಬ, ಅದಕ್ಕೆ ಉಳಿದಿದೆ ಏನೋ ನಾ. ಮನಸ್ಸು ಪಶ್ಚಾತ್ತಾಪ ಪಡ್ತದ. ಸೋ ಪರತ್ರ ಪಾವ ಹಿ ಸೇರ ಧ್ವನಿ ಧ್ವನಿ ಪಶ್ಚಿತಾಗಿ ಕಾಲ ಹಿ ಕರ್ಮ ಹಿ ಈಶ್ವರ ಹಿ ಮಿಥ್ಯಾ ದೋಷದಗಾಗಿ. ಮಾಡಮೇಲಿದ್ದೀನಿ ನಿಮ್ಮ ಕೈಯಾಗದ ಏನು? ಅದರ ಸಲುವಾಗಿ ಅವನಿಗೆ ಗೊತ್ತಾಯಿತು, ಈ ಜನ್ಮ, ಈ ದುಃಖ, ಈ ಮಾನಪಮಾನ, ಈ ಲಾಭ ನುಕ್ಸಾನು, ಇಷ್ಟು ಸಾವು ನೋವುಗಳು ಬೇಕಾದ
ಬೇಕಾದವ್ರು ಸಾಯೋದು, ಬೇಕಾದವರಿಗೆ ಆಕ್ಸಿಡೆಂಟ್ ಆಗೋದು, ಬೇಕಾದವರಿಗೆ ಏನೇನೋ ಆಗೋದು, ಅದು ನನ್ನ ಅಂತಃಕರಣಕ್ಕೆ ಬೆಂಕಿ ಹಚ್ಚೋದು. ಸತ್ತಲ್ಲಿ ಅಳು ಸಮಯದೊಳಗೆ ಹೋಗಿರ್ಬೇಕು. ಹಳ್ಳಿ ಬರೋರು ಕಣ್ಣು ಒರೆಸ್ಕೊಂತ ಮಾತಾಡ್ತಾರೆ, ಬೆಂಕಿ ಕಾರದಲ್ಲಿ ಆ ಕಡೆಯನ್ನು ಹೋಗೋಣದ. ಕಾರಣ ಏನಿರ್ಬೇಕು, ಅಂತಃಕರಣಕ್ಕೆ ಏಟು ಬೆಂಕಿ ಎತ್ತಿರ್ಬೇಕು. ಅವಾಗ ಅನುಭವಿಸೋದದ. ನಾನೇ ಮೊದಲು ಹೋಗೋದಿತ್ತು ರೀ, ನನ್ನ ಮಕ್ಕಳು ನನ್ನ ಕಣ್ಣೆದುರು ಇರೋದಿತ್ತು. ಅವ್ರಿಗೆ ನೆನೆಸಿ, ಅವ್ರಿಗೆ ನೋಡಿ ನಾ ಹೆಂಗೆ ಬದುಕಲಿ.